ಇದು ಮಾಡ್ತಾ ಇರೋದು ವಿಜೇಂದ್ರ ಅವ್ರು ಮಾಡ್ತಿರ್ಬೋದು, ಅಥವಾ ಯಡಿಯೂರಪ್ಪನವರ ಇನ್ನೊಂದು ಟೀಮ್ ಮಾಡ್ತಿರ್ಬೋದು, ಏನೇ ಇರ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ಈ ಸಮಾವೇಶ ಇದು ಜನರ ಸಮಾವೇಶ. ಒಬ್ಬ ವ್ಯಕ್ತಿ 50 ವರ್ಷದ ರಾಜಕಾರಣದಲ್ಲಿ ಅವರಿಟ್ಟಂಥ ಹೆಜ್ಜೆಗಳನ್ನು ಅದನ್ನು ನಾವು ಶ್ಲಾಘಿಸಬೇಕು, ಅದನ್ನು ನೆನೆಸ್ಕೋಬೇಕು, ಅವರಿಗೆ ಸ್ಮರಿಸಬೇಕು. ಅದಕ್ಕೋಸ್ಕರ ಮಾಡ್ತಿರುವಂಥ ಈ ಸಮಾವೇಶಕ್ಕೆ ನನ್ನ ದೃಷ್ಟಿಯಲ್ಲಿ ಯಾರೇ ಮಾಡಿರ್ಬೋದು, ಯಾವುದಕ್ಕೆ ಸಲುವಾಗಿ ಮಾಡಿರ್ಬೋದು, ಆದರೆ ಇದು ಸರಿಯಾಗಿ ಜನಕ್ಕೆ ಮುಟ್ಟುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಚುನಾವಣೆಗೆ ಹೆಲ್ಪ್ ಆಗುತ್ತೋ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೋ, ನಮ್ಮ ಯಾರು ವಿಜೇಂದ್ರ ಅವರಿಗೆ ಶಕ್ತಿ ತುಂಬುತ್ತೋ ಅನ್ನೋದೆಲ್ಲ ಸೆಕೆಂಡ್ರಿ. ನಾನು ಆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಯಾರಿಗೆ ಬೇಕಾದ್ರೂ ತುಂಬೋದು, ತುಂಬದೇ ಇರ್ಬೋದು. ಆದರೆ ಒಬ್ಬ ಪಾರ್ಟಿಸಿಪೆಂಟಾಗಿ ನಾನು ಕೂಡ ಅವ್ರ ಜೊತೆಗೆ ನೋಡಿ 50 ವರ್ಷದ ಅವರ ರಾಜಕೀಯ ಜೀವನವನ್ನು ನೋಡೋಂಥ ಪ್ರಜ್ಞಾವಂತ ಮತದಾರನಾಗಿ ಈ ಸಮಾವೇಶಕ್ಕೆ ನಾನು ಹೋಗ್ಬೇಕಪ್ಪ. ಇದು ಯಾರಿಗೆ ಶಕ್ತಿ ತುಂಬೋಕ್ಕಲ್ಲ, ಯಡಿಯೂರಪ್ಪನವರಿಗೆ ಸನ್ಮಾನಿಸೋಕ್ಕೆ ಆದ್ರೆ ನಾವು ಹೋಗಬೇಕು ಅನ್ನುವಂಥ ಭಾವನೆ ಬರೋದ್ರಿಂದ ಇದಕ್ಕೆ ಯಾರೇ ಏನೇ ಕಲರ್ ಹೊಡೆದ್ರು ಇದರ ಟ್ರೂ ಇಂಟೆನ್ಷನ್ನು ಜನಕ್ಕೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ.